Welcome to Math Solutions. Now parallel lines and transversal lines ಇದ್ರ ಬಗ್ಗೆ ಹೇಳೋಣ ಇವತ್ತು. Parallel lines ಅಂದರೆ length of the common perpendicular at different points. ಅಂದರೆ ಇಲ್ಲಿ ಲೆಂತ್ ಏನಾಗಿದೆ ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀವಿ. ಪರ್ಪೆಂಡಿಕ್ಯುಲರ್ ಆಟ್ ಡಿಫ್ರೆಂಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಪ್ಯಾರಲಲ್ ಲೈನ್ ಅಂತ ಹೇಳ್ತೀವಿ. ಅಂದರೆ ಬೇರೆ ಬೇರೆ ಸ್ಥಾನದಲ್ಲಿ ಲೈನ್ಸ್ ಏನಾಗ್ಯಾವು ಪರ್ಪೆಂಡಿಕ್ಯುಲರ್ ಇದ್ದರೆ ಅಂದರೆ ಈಕ್ವಲ್ ಡಿಸ್ಟೆನ್ಸ್ ಇದ್ದರೆ ಇದಕ್ಕೆ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳ್ತೀವಿ. ಟ್ರಾನ್ಸ್ವರ್ಸಲ್ ಲೈನ್ ಅಂದರೆ ಲೈನ್ which intersect two or more lines at a distinct point is called transversal ಅಂತ ಹೇಳಿ. ಅಂದರೆ ಈ ಒಂದು ಟ್ರಾನ್ಸ್ವರ್ಸಲ್ ಲೈನು 2 lines ಆರ್ ಮೋರ್ ಅಂದರೆ 3 lines 4 lines ಅದು ಇಂಟರ್ಸೆಕ್ಟ್ ಎಟ್ ಡಿಸ್ಟಿಂಕ್ಟ್ ಪಾಯಿಂಟ್ ಇಲ್ಲಿ P ಆ್ಯಂಡ್ Q ಆರ್ 2 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಈಸ್ ಕಾಲ್ಡ್ ಟ್ರಾನ್ಸ್ವರ್ಸಲ್ ಲೈನ್ಸ್ ಅಂತ. ಇದಕ್ಕೆ L is a transversal line, M and N are parallel lines ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ P and Q, L intersect lines M and N at point P and Q. Therefore, L is the transversal line for lines M and N. Observe that 4 angles are formed at each point P and Q. ಈ P and Q ಡಿಸ್ಟಿಂಕ್ಟ್ ಪಾಯಿಂಟ್ಸಲ್ಲಿ 4 angles ಫಾರ್ಮ್ ಆಗಿದೆ. ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 3, ಆ್ಯಂಗಲ್ 4. ನೆಕ್ಸ್ಟ್ ಆ್ಯಂಗಲ್ 5, ಆ್ಯಂಗಲ್ 6, 7 ಆ್ಯಂಡ್ 8 ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ಹಾಗಿದ್ರೆ ಇಲ್ಲಿ ನಾವು ಫಸ್ಟು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, alternate interior angles, alternate exterior angles, interior angles on the same side of the transversal line. ಹಾಗಿದ್ರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವ್ಯಾವ ಆಗ್ತವೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ಅನುರೂಪ ಕೋನಗಳು. ಇಲ್ಲಿ ಆ್ಯಂಗಲ್ 1 is equal to ಆ್ಯಂಗಲ್ 5. ಹಾಗಿದ್ರೆ ಪ್ಯಾರಲಲ್ ಲೈನ್ N ಇದೆ. ಈ ಲೈನ್ಸ್ಗೆ ಮೇಲ್ಗಡೆ ಇರೋದು ಆ್ಯಂಗಲ್ 5 ಆ್ಯಂಡ್ ಆ್ಯಂಗಲ್ 1. ಇದ್ರೆ ಆ್ಯಂಗಲ್ 1, ಆ್ಯಂಗಲ್ 5 is a corresponding angles. Next, angle 2 and angle 6. Angle 2, angle 6 ಇದು corresponding angles ಆಗ್ತವೆ. Next, angle 4 and angle 8. Angle 4 and angle 8 ಇದು corresponding angles. Angle 3 and angle 7. Angle 3 and angle 7 ಕೂಡ corresponding angles ಆಗ್ತದೆ. ಹಾಗಿದ್ರೆ ನೆಕ್ಸ್ಟ್ ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಒಳಗೆ ಕೋನಗಳು ಯಾವುದು? ಈ ಪ್ಯಾರಲಲ್ ಲೈನ್ಸನ್ನು ಒಳಗಡೆ ಇರೋಂಥ ಕೋನ ಇಂಟೀರಿಯರ್ ಆ್ಯಂಗಲ್ಸ್. ಮತ್ತು ಅಲ್ಟರ್ನೇಟ್ ಅಂದರೆ ಹಿಂಗೆ ಅಪೋಸಿಟ್ ಇರೋದು ಕ್ರಾಸಲ್ಲಿರೋದು. ಆ್ಯಂಗಲ್ 4 is equal to ಆ್ಯಂಗಲ್ 6. ಇಂಟೀರಿಯರ್ ಆ್ಯಂಗಲ್ಸ್ 3, 4, 5, 6. ಇದ್ರಾಗ ಅಲ್ಟರ್ನೇಟ್ ಇಂಟೀರಿಯರ್ ಅಂತ ಹೇಳಿದ್ರೆ 4, ಆ್ಯಂಗಲ್ 4, ಆ್ಯಂಗಲ್ 6 ಇದು ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 5. Angle 3 and angle 5 is the alternate interior angles. Next, alternate exterior angles ಅಂದರೆ ಹೊರಗಡೆ ಇರೋದು. ಪ್ಯಾರಲಲ್ ಲೈನ್ಸಿನ ಹೊರಗಡೆ ಇರೋದು ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಆ್ಯಂಗಲ್ 1, ಆ್ಯಂಗಲ್ 2, ಆ್ಯಂಗಲ್ 7 ಆ್ಯಂಡ್ ಆ್ಯಂಗಲ್ 8 ಇವು ಎಕ್ಸ್ಟೀರಿಯರ್ ಆ್ಯಂಗಲ್ಸು. ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಅಂದರೆ ಆ್ಯಂಗಲ್ 1 is equal to ಆ್ಯಂಗಲ್ 7. ಆ್ಯಂಗಲ್ 1 ಆ್ಯಂಡ್ ಆ್ಯಂಗಲ್ 7 ಆರ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. And angle 2 is equal to angle 2 and angle 8 ಈ ಎಕ್ಸ್ಟೀರಿಯರ್ ಆ್ಯಂಗಲ್ಸು ಈಕ್ವಲ್ ಇರ್ತವೆ. ಅಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಲೈನ್ಗೆ ಒಂದೇ ಕಡೆ ಇರೋದು ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಲೈನ್ಸ್. ಇಲ್ಲಿ ಅದು ಏನಾಗಿರುತ್ತೆ ಇಂಟೀರಿಯರ್ ಆ್ಯಂಗಲ್ಸ್ ಅಂತ. ಇಂಟೀರಿಯರ್ ಆ್ಯಂಗಲ್ಸು 3 and 6, 4 and 5 ಇಂಟೀರಿಯರ್ ಆ್ಯಂಗಲ್ಸ್. ಇದರಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದಿ ಸೇಮ್ ಸೈಡ್ ಇರೋದು 3, 6 ಇದೆ ಆ್ಯಂಡ್ 4, 5 ಟ್ರಾನ್ಸ್ವರ್ಸಲ್ ಲೈನ್ದ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಒಂದೇ ಕಡೆ ಇರುವಂತಹ ಆ್ಯಂಗಲ್ಸ್ ಯಾವುವು? ಹಾಗಾದರೆ ಆ್ಯಂಗಲ್ 3 ಆ್ಯಂಡ್ ಆ್ಯಂಗಲ್ 6 ಇದು ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಲೈನ್ ಅಂತ ಹೇಳ್ತೀವಿ. ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು
ಆ್ಯಂಗಲ್ 4 ಆ್ಯಂಡ್ ಆ್ಯಂಗಲ್ 5 ಇವೆಲ್ಲ ಏನಾಗಿರ್ತವೆ ಕರಸ್ಪಾಂಡಿಂಗ್ ಆ್ಯಂಗಲ್ಸು ಈಕ್ವಲ್ ಆಗಿರ್ತವೆ. ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಕೂಡ ಈಕ್ವಲ್ ಇರ್ತವೆ ಅಂತ ಹೇಳೋದು. ಹಾಗಿದ್ರೆ ಇದಕ್ಕೆ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಲೈನ್ಗೆ ಇನ್ನೊಂದು ಹೆಸರು ಅಲೈಡ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಅಲೈಡ್ ಆ್ಯಂಗಲ್ಸ್ ಆರ್ ಕೋ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಟ್ರಾನ್ಸ್ವರ್ಸಲ್ ಲೈನ್ಸಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್, alternate interior angles, alternate exterior angles, interior angles on the same side of the transversal angles. Okay, thank you.